ಬಹುಗ್ರಾಮ ನೀರು ಯೋಜನೆಗೆ ಅನುದಾನ ಬಿಡುಗಡೆ. ಹೌದು, ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ತಾಲೂಕಿನ ಕಡಕಲಾಟ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವ ನವಲಿಹಾಳ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕುಟಾಳಿ ಸಂಕಣವಾಡಿ ಗ್ರಾಮಕ್ಕೆ ಬಹು ಕುಡಿಯುವ ನೀರಿನ ಯೋಜನೆಯಾಗಿ 8.40 ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಮಾಡಿ ಆದೇಶ ಪತ್ರವನ್ನು ಕಡಕಲಾಟ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಶ್ರೀ ರಾಕೇಶ್ ಚಿಂಚಣಿ ಅವರಿಗೆ ವಿಧಾನ ಪರಿಷತ್ ಸದಸ್ಯರು ಹಾಗೂ ಕರ್ನಾಟಕ ದೆಹಲಿ ವಿಶೇಷ ಪ್ರತಿನಿಧಿಯಾದ ಶ್ರೀ ಪ್ರಕಾಶ್ ಉಕ್ಕೇರಿ ವಿತರಿಸಿದರು. ನಂತರ ಗ್ರಾಮದಲ್ಲಿ ಪಂಚಾಯತ್ ಸಭಾಭವನದಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿದ ಅವರು, ನಮ್ಮ ಗ್ರಾಮ ಪಂಚಾಯತನ್ನು ಒಂದು ಮಾದರಿ ಗ್ರಾಮ ಮಾಡಬೇಕು ಅಂತ ಹೇಳಿದರು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಉಪಾಧ್ಯಕ್ಷರು, ಸರ್ವ ಸದಸ್ಯರು, ನವಲಿ ಗ್ರಾಮದ ಹಿರಿಯರು, ನಾಗರಿಕರು ಉಪಸ್ಥಿತರಿದ್ದರು. NK ನ್ಯೂಸ್ ಬ್ಯೂರೋ, ಬೆಳಗಾವಿ. ಚಿಕ್ಕೋಡಿ ಲೋಕಸಭೆ ಅಭ್ಯರ್ಥಿಯಾಗಿ ಪ್ರಿಯಾಂಕಾ ಜಾರಕಿಹೊಳಿ ಅವರು ಆಯ್ಕೆಯಾಗಿದ್ದರು. ಅವರ ಆಯ್ಕೆ ನಮ್ಮ ಜಿಲ್ಲಾ ಮಂತ್ರಿಗಳಾದ ಸತೀಶ್ ಜಾರಕಿಹೊಳಿ, ನಮ್ಮ ವಿಧಾನ ಪರಿಷತ್ ಸದಸ್ಯರಾದ ಪ್ರಕಾಶನ ಹುಕ್ಕೇರಿ, ನಮ್ಮ ಶಾಸಕರಾದ ಗಣೇಶನ ಹುಕ್ಕೇರಿ ಇವರ ಎಲ್ಲ ನೇತೃತ್ವದಲ್ಲಿ ನಮ್ಮ ಕಡಕಲಾಟ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವಂಥ ಪುಟಾನವಾಡಿ, ತಪ್ಕಾರವಾಡಿ, ಪೀರವಾಡಿ, ಮನೋಜ್ವಾಡಿ ಮತ್ತು ಕಡಕಲಾಟ ಎಲ್ಲ ಗ್ರಾಮಸ್ಥರ ವತಿಯಿಂದ ಅತಿ ಹೆಚ್ಚಿನ ಸಂಖ್ಯೆಯ ಮೊತ್ತವನ್ನು ನೀಡಿ ಪ್ರಿಯಾಂಕಾ ಜಾರಕಿಹೊಳಿಯನ್ನು ಆರಿಸಿ ತಂದದಕ್ಕಾಗಿ ಕಡಕಲಾಟ ಗ್ರಾಮಸ್ಥರ ಪೈಲ ನಾನು ಋಣಿಯಾಗಿದ್ದೇನೆ. ಮತ್ತು ಹೊಸ ಸಂಸದರಾಗಿ ಚಿಕ್ಕ ವಯಸ್ಸಿನಲ್ಲಿ ಸಂಸದಲ್ಲಿ ಹೋದಂಥ ಪ್ರಿಯಾಂಕಾ ಜಾರಕಿಹೊಳಿಗೆ ಸದಾ ನನ್ನ ಹಾರ್ದಿಕ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಕಡಕಲಾಟ ಬಹುಗ್ರಾಮ ಯೋಜನೆ 11 ಊರಿನ ಬಹುಗ್ರಾಮ ಯೋಜನೆ ಇದೆ. ಆ ಬಹುಗ್ರಾಮ ಯೋಜನೆಗೆ 2004-05ರಲ್ಲಿ ಆದಂಥ ಈ ಬಹುಗ್ರಾಮ ಯೋಜನೆ ಇವತ್ತಿನ ಪಾಪ್ಯುಲೇಷನ್ಗೆ ಆವಾಗಿನ ಪಾಪ್ಯುಲೇಷನ್ಗೆ ಇವತ್ತು ನೀರು ಕಮ್ಮಿ ಬೀಳ್ತಾ ಇದೆ. ಆದ ಕಾರಣದಿಂದ ನಮ್ಮ ಶಾಸಕರಾದ ಗಣೇಶನ ಹುಕ್ಕೇರಿ ಮತ್ತು ನಮ್ಮ ವಿಧಾನ ಪರಿಷತ್ ಸದಸ್ಯರಾದ ಪ್ರಕಾಶನ ಹುಕ್ಕೇರಿ ಅವರು ಕಡಕಲಾಟ ಗ್ರಾಮ ಪಂಚಾಯತಿಯಲ್ಲಿ ಬರತಕ್ಕಂಥ ತಪ್ಕಾರವಾಡಿ ಮತ್ತು ನವಲ್ಯಾಳ ಗ್ರಾಮ ಪಂಚಾಯತಿಯಲ್ಲಿ ಬರತಕ್ಕಂಥ ಸಂಕನವಾಡಿ, ನವಲ್ಯಾಳ ಮತ್ತು ಕುಟಾಳಿ ಈ ಗ್ರಾಮಕ್ಕೆ 8.40 ಕೋಟಿ ಅನುದಾನವನ್ನು ತಂದು ಕುಡಿಯ ನೀರಿನ ಸಮಸ್ಯೆ ಬಗೆಹರಿಸಿ ಕಡಕಲಾಟ ಜಿಲ್ಲೆ ಬಹುಗ್ರಾಮ ಯೋಜನೆಯ ಮೇಗಿನ ಒತ್ತಡವನ್ನು ಕಡಿಮೆ ಮಾಡಿದಕ್ಕಾಗಿ ನಮ್ಮ ಶಾಸಕರದು ಮತ್ತು ನಮ್ಮ ಸಂಸದರದು ಮತ್ತು ಜಿಲ್ಲಾ ಮಂತ್ರಿಗಳಾಗಲಿ ಮತ್ತು ವಿಧಾನ ಪರಿಷತ್ ಸದಸ್ಯರು ಎಲ್ಲರದ್ದು ನಾನು ಋಣಿಯಾಗಿದ್ದೇನೆ. ನಮ್ಮ ಅಭಿವೃದ್ಧಿ, ನಮ್ಮ ಕಡಕಲಾಟ ಗ್ರಾಮ ಒಂದು ಸ್ಮಾರ್ಟ್ ಸಿಟಿ ಹೆಂಗಿದೆ, ಒಂದು ಸ್ಮಾರ್ಟ್ ಹಳ್ಳಿ, ಒಂದು ಸ್ಮಾರ್ಟ್ ವಿಲೇಜ್ ಅನ್ಸ್ಕೋಬೇಕಂತ ಒಂದು ಆಸೆ ನಾವು ವ್ಯಕ್ತಪಡಿಸ್ತೀವಿ. ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಕಡಕಲಾಟ ಗ್ರಾಮದಂಥ ಗ್ರಾಮ ಇನ್ನೊಂದು ಗ್ರಾಮ ಈ ಎಲ್ಲ ಗ್ರಾಮಕ್ಕಿಂತ ಒಂದು ಸಿಟಿ ಲೆವೆಲ್ದಾಗ ಒಂದು ಗ್ರಾಮ ಆಗ್ಬೇಕಂತ ಹೇಳಿ ನಾನು ಬಯಸ್ತೇನೆ. ಇದು ನಮ್ಮ ಉದ್ದೇಶ, ಮಾದರಿ ಗ್ರಾಮ ಆಗ್ಬೇಕಂತ. ವೈರಿಂಗ್ ಆಗ್ತಾ ಇದೆ ಕಡಕಲಾಟದಲ್ಲಿ, ಲೈಟ್ ವ್ಯವಸ್ಥೆ ನಮ್ಮ ಶಾಸಕರು ಮಾಡ್ತಾ ಇದ್ದಾರೆ, ಎಲ್ಲ ರೋಡ್ಗಳು ಮಾಡಿದ್ದಾರೆ, ಡೆವಲಪ್ಮೆಂಟು ಮೂಲಭೂತ ಸೌಕರ್ಯಗಳನ್ನೆಲ್ಲ ಸ್ಯಾಂಕ್ಷನ್ ಮಾಡಿಸಿ ಕೊಡ್ತಾ ಇದ್ದಾರೆ. ಎಲ್ಲ ರಸ್ತೆ ಆಗಲಿ, ಕುಡಿಯೋ ನೀರಾಗಲಿ, ನಮ್ಮ ರೈತರಿಗೆ ಎಲ್ಲಕ್ಕಿಂತ ಮಹತ್ವದ ನಮ್ಮ ಚಿಕ್ಕೋಡಿ ಸದಲ ಮತಕ್ಷೇತ್ರದ ರೈತರಿಗೆ ನಮ್ಮ ಶಾಸಕರು ಮತ್ತು ವಿಧಾನ ಪರಿಷತ್ ಸದಸ್ಯರಾದ ಪ್ರಕಾಶನ ಹುಕ್ಕೇರಿ ಅವರು ಎಲ್ಲ ಮಂದಿ ನಾ ಕುಡಿಯೋ ನೀರದ ವ್ಯವಸ್ಥೆ ಮಾಡತೈತಿ, ಜಮೀನಿಗೆ ಸಗಟ್ ಕೆನಾಲ್ಗೆ ನೀರು ತಂದ, ಕೃಷ್ಣೆಯಿಂದ ಕಡಕಲಾಟಕ್ಕೆ ನೀರು ಬಂದದ್ದು ಇದು ನಾವು ಯಾವಾಗ ಕನಸಿನಾಗೂ ವಿಚಾರ ಮಾಡಲಾಗಿದ್ದು. ಕೃಷ್ಣೆಯಿಂದ ಕಡಕಲಾಟಕ್ಕೆ ನೀರು ತಂದಂತ ಯಾವ ದೇವರಿದ್ರ ಅದು ಪ್ರಕಾಶ್ ಹುಕ್ಕೇರಿ ಅವರು ಇದ್ದಾರೆ ಅಂತ ನಾನು ಹೇಳ್ತೀನಿ.